ಡಿಸೆಂಬರ್ 2ರಂದು ಶುಕ್ರ ಮಕರ ರಾಶಿಗೆ ಸಂಚಾರ ಮಾಡ್ತಾ ಇದೆ. ಶುಕ್ರ ಗ್ರಹ ಅಂದ್ರೇನೆ ಸಂಪತ್ತನ್ನ ಕೊಡುವಂತ ಗ್ರಹ. ಶುಕ್ರ ಯಾವ ರಾಶಿಗೆ ಪ್ರಭಾವ ಬೀರ್ತಾನೋ ಅವ್ರಿಗೆ ಸಂಪತ್ತು ವೃದ್ಧಿ ಆಗುತ್ತೆ, ಅಧಿಕಾರ ಬರುತ್ತೆ, ಎಲ್ಲಾ ರೀತಿಯ ಶುಭ ಸಮಾಚಾರಗಳು ಬರುತ್ತೆ, ಶುಭವಾಗುತ್ತೆ. ಹಾಗಾದ್ರೆ ಈ ಡಿಸೆಂಬರ್ 2ರಂದು ಶುಕ್ರ ಮಕರ ರಾಶಿಗೆ ಸಂಚಾರ ಮಾಡಿದ್ಮೇಲೆ ಎಲ್ಲಾ 12 ರಾಶಿಗಳ ಫಲಾಫಲ ಹೇಗಿರುತ್ತೆ, ಯಾವ ರಾಶಿಗೆ ಶುಭ ಯಾವ ರಾಶಿಗೆ ಅಶುಭ ಅನ್ನೋದನ್ನ ನೋಡೋಣ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ತಕ್ಷಣನೇ ನೀವು ನೋಡ್ಕೋಬಹುದು. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮದು ಯಾವ ರಾಶಿ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಅದೃಷ್ಟದ ಗ್ರಹ ಅಂದ್ರೆ ಶುಕ್ರ. ಶುಕ್ರ ಇದ್ರೆ ಅದೃಷ್ಟ ನಮ್ಮ ಜೊತೆಯಲ್ಲಿರುತ್ತೆ, ಹಣಕಾಸು, ಸಂಪತ್ತು, ಸಮೃದ್ಧಿ ಎಲ್ಲ ಬರುತ್ತೆ ಅಂತ ಹೇಳ್ತಾರೆ. 2ನೇ ತಾರೀಕು ಅಂದ್ರೆ ಇವತ್ತು ಮಕರ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾನೆ. ಹಾಗಾದ್ರೆ ಶುಕ್ರ ಈ ಮಕರ ರಾಶಿಯಲ್ಲಿ ಇರುವಷ್ಟು ದಿನ ನಮ್ಮ 12 ರಾಶಿಗಳ ಫಲಾಫಲ ಹೇಗಿರುತ್ತೆ ಅಂತ ಹೇಳ್ತೀನಿ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ಶುಕ್ರ ಮಕರ ರಾಶಿಯಲ್ಲಿ ಸಂಚರಿಸಿದಾಗ ಮೇಷರಾಶಿಗೆ 10ನೇ ಮನೆ ಆಗುತ್ತೆ. ಇದು ಕರ್ಮದ ಮನೆಯಾಗಿದ್ದು ವೃತ್ತಿ ಬದುಕಿಗೆ ಶುಕ್ರ ಸಂಚಾರ ತುಂಬಾ ಅನುಕೂಲಕರವಾದದ್ದು. ಹಣಕಾಸು ದೃಷ್ಟಿಯಿಂದ ನೋಡೋದಾದ್ರೂ ಕೂಡ ಇದು ತುಂಬಾ ಅನುಕೂಲ, ಅಂದ್ರೆ ಹಣಕಾಸು ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಇದರಿಂದ ಕುಟುಂಬದ ಜೀವನ ಚೆನ್ನಾಗಿರುತ್ತೆ ಮತ್ತು ಅವರ ಸಂಗಾತಿ ನಡುವೆ ಬಾಂಧವ್ಯ ಕೂಡ ಚೆನ್ನಾಗಿರುತ್ತೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿಗೆ 9ನೇ ಮನೆಯಲ್ಲಿ ಶುಕ್ರ ಇರ್ತಾನೆ. ಹಾಗಾಗಿ ಇವ್ರಿಗೆ ಅದೃಷ್ಟದ ಕೊರತೆ ಇರಲ್ಲ, ಅದೃಷ್ಟ ತುಂಬಾ ಚೆನ್ನಾಗಿ ಬರುತ್ತೆ. ಈ ಅವಧಿಯಲ್ಲಿ ವೃತ್ತಿ ಬದುಕು ಕೂಡ ಚೆನ್ನಾಗಾಗುತ್ತೆ. ಯಾರಿಗೆ ವೃತ್ತಿಯಲ್ಲಿ ಸ್ವಲ್ಪ ಕಷ್ಟ ಇರುತ್ತೋ ಈಗ ಚೆನ್ನಾಗಿರೋ ಕೆಲಸ ಸಿಗುತ್ತೆ, ಮತ್ತೆ ವೃತ್ತಿ ಬದುಕು ಕೂಡ ಮುಂದಿನ ಜೀವನ ಚೆನ್ನಾಗಿರುತ್ತೆ. ಯಾವ್ದಾದ್ರು ಕೆಲಸ ಪೂರ್ಣ ಆಗಿಲ್ಲ ಅಂದ್ರೆ ಕೆಲಸ ಮಾಡಕ್ಕಾಗಿಲ್ಲ, ಅದು ಅರ್ಧಕ್ಕೆ ನಿಂತಿದೆ ಅಂದ್ರೆ ಈಗ ಅದು ಪೂರ್ಣ ಆಗುತ್ತೆ. ಕುಟುಂಬದ ಜೀವನ ಕೂಡ ಚೆನ್ನಾಗಿರುತ್ತೆ. ಈಗ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಇನ್ನು 3ನೇದು ಮಿಥುನ ರಾಶಿ. ಮಿಥುನ ರಾಶಿಯಿಂದ ಶುಕ್ರ 8ನೇ ಮನೆಯಲ್ಲಿ ಇರ್ತಾನೆ. ಹಾಗಾಗಿ ಇದು ಅಷ್ಟೊಂದು ಅನುಕೂಲಕರ ಅಲ್ಲ ಅಂತಾನೆ ಹೇಳ್ಬೋದು. ಕೆಲಸದ ಜಾಗದಲ್ಲಿ ಒಳ ರಾಜಕೀಯ ಉಂಟಾಗುತ್ತೆ, ಅದರಿಂದ ಇವ್ರಿಗೆ ಸ್ವಲ್ಪ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆ ವಹಿಸೋದು ತುಂಬಾ ಒಳ್ಳೇದು. ಹಣಕಾಸಿನ ದೃಷ್ಟಿಯಿಂದ ನೋಡೋದಾದ್ರೂ ಕೂಡ ಇವ್ರಿಗೆ ಅಷ್ಟೊಂದು ಅನುಕೂಲಕರವಾಗಿಲ್ಲ. ನ್ಯಾಯಾಲಯದಲ್ಲಿ ಯಾವ್ದಾದ್ರು ಪ್ರಕರಣ ಇದ್ರೆ ಅದರ ತೀರ್ಪು ನಿಮ್ ಪರವಾಗಿ ಬರ್ಬೋದು ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕರ್ಕಾಟಕ ರಾಶಿ. ಈ ಕರ್ಕಾಟಕ ರಾಶಿ 7ನೇ ಮನೆಯಲ್ಲಿ ಶುಕ್ರ ಇರುತ್ತೆ. ಈ ಸ್ಥಾನ ವೃದ್ಧಿ, ಬದುಕು ಮತ್ತು ವೈಯಕ್ತಿಕ ಬದುಕಿಗೆ ಅನುಕೂಲವಾಗಿರುತ್ತೆ. ಅಂದ್ರೆ ಕೆಲಸದಲ್ಲಿ ನಮ್ಮ ಜೀವನದಲ್ಲಿ ಇವ್ರಿಗೆ ಅನುಕೂಲವನ್ನ ತಂದುಕೊಡುತ್ತೆ. ವೃತ್ತಿ ಬದುಕಿನಲ್ಲಿ ಅಂದ್ರೆ ಕೆಲಸದಲ್ಲಿ ಅಧಿಕ ಪ್ರಗತಿ ಉಂಟಾಗುತ್ತೆ. ವ್ಯಾಪಾರಿಗಳು ವ್ಯಾಪಾರ ಮಾಡ್ತಾ ಇರೋರಿಗೆ ಹೆಚ್ಚಿನ ಲಾಭ ಗಳಿಸುವ ಸಾಧ್ಯತೆ ಇರುತ್ತೆ ಮತ್ತು ಕುಟುಂಬದಲ್ಲಿ ಬಾಂಧವ್ಯದಲ್ಲಿ ಮತ್ತೆ ಗಂಡ ಹೆಂಡತಿ ಬಾಂಧವ್ಯದಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಸಿಂಹರಾಶಿ. ಸಿಂಹರಾಶಿಗೆ ಶುಕ್ರ 6ನೇ ಮನೆಯಲ್ಲಿ ಇರ್ತಾನೆ. ಈ ಅವಧಿಯಲ್ಲಿ ಆರೋಗ್ಯದ ಕಡೆಗೆ ಹೆಚ್ಚು ಗಮನ ಕೊಡಬೇಕು ಈ ಸಿಂಹರಾಶಿಯವರು. ಅಲ್ಲದೆ ವೃತ್ತಿ ಬದುಕಿನಲ್ಲೂ ಕೂಡ ಸ್ವಲ್ಪ ಶತ್ರುಗಳ ಬಗ್ಗೆ ಜಾಗ್ರತೆ ವಹಿಸಿದಷ್ಟು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಹಣಕಾಸು ಹೆಚ್ಚಾಗಿ ಖರ್ಚಾಗುತ್ತೆ, ಸ್ವಲ್ಪ ಜಾಗ್ರತೆ ವಹಿಸಿ ಖರ್ಚು ಮಾಡೋದು ತುಂಬಾ ಒಳ್ಳೇದು. ನೆಕ್ಸ್ಟ್ ಕನ್ಯಾ ರಾಶಿ. ಕನ್ಯಾ ರಾಶಿಗೂ ಕೂಡ ಅನುಕೂಲಕರವಾಗಿದೆ. ಈ ಅವಧಿ ತುಂಬಾನೇ ಚೆನ್ನಾಗಿದೆ. ಗ್ರಹದ ಸ್ಥಾನ ಬಲವಾಗಿರೋದ್ರಿಂದ ಇದು ವೃತ್ತಿ ಬದುಕು ಮತ್ತು ಆರ್ಥಿಕ ಬದುಕಿನಲ್ಲಿ ಅಂದ್ರೆ ಹಣಕಾಸು ಕೂಡ ಉತ್ತಮ ಆಗುತ್ತೆ. ಮತ್ತೆ ವೃತ್ತಿ ಬದುಕುಗಳು ಕೂಡ ಉತ್ತಮವಾಗಿ ಹಣಕಾಸು ಹೆಚ್ಚುತ್ತೆ, ಲಾಭ ಬರುತ್ತೆ ಅಂತ ಹೇಳ್ಬೋದು. ಬದುಕಿನಲ್ಲೂ ಕೂಡ ಉತ್ತಮ ದಿನಗಳು ಬರುತ್ತೆ ಅನ್ನೋದನ್ನ ಸೂಚಿಸುತ್ತೆ. ನೆಕ್ಸ್ಟ್ ತುಲಾರಾಶಿ. ತುಲಾರಾಶಿಯಲ್ಲೂ ಕೂಡ ಅನುಕೂಲಕರವಾದ ಸ್ಥಿತಿಯಲ್ಲಿ ಇರುತ್ತೆ. ಆಸ್ತಿಯಲ್ಲಿ ಹೂಡಿಕೆ ಮಾಡಬೇಕು ಅಂತಿದ್ರೆ ಈ ಅವಧಿ ತುಂಬಾ ಅನುಕೂಲಕರವಾದ ಅವಧಿ ಅಂತ ಹೇಳ್ಬೋದು. ಹಣಕಾಸು ಪರಿಸ್ಥಿತಿ ಉತ್ತಮವಾಗುತ್ತೆ, ಯಾವ್ದಾದ್ರು ಬರ್ಬೇಕಾದ ದುಡ್ಡು ಬರುತ್ತೆ. ವ್ಯಾಪಾರಿಗಳಿಗೂ ಕೂಡ ಉತ್ತಮ ಲಾಭವನ್ನ ಪಡೆಯುವಂತ ದಿನಗಳಾಗುತ್ತೆ. ಇನ್ನು ನೆಕ್ಸ್ಟ್ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲೂ ಕೂಡ ಶುಕ್ರನ ಗ್ರಹಬಲದಿಂದ ಯಾವುದೋ ಕಷ್ಟದ ಕೆಲಸನ ಮಾಡಕ್ಕಾಗ್ತಾ ಇಲ್ಲ ಅನ್ನೋರು ಕೂಡ ಈಗ ಎಂಥ ಕೆಲಸ, ಎಷ್ಟೇ ಕಷ್ಟವಾದ ಕೆಲಸ ಆದ್ರೂ ಕೂಡ ಸುಲಭವಾಗಿ ಮಾಡಿ ಮುಗಿಸ್ಬೋದು ಅನ್ನೋ ಸಾಧ್ಯತೆ ಬರುತ್ತೆ. ಇನ್ನು ಹಣಕಾಸಿನ ಅವಧಿಗೂ ಕೂಡ ಇದು ಹಣಕಾಸಲ್ಲೂ ಕೂಡ ಉತ್ತಮವಾದ ದಿನಗಳು ಅಂತ ಹೇಳ್ಬೋದು. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಬರುತ್ತೆ. ಇನ್ನು ನೆಕ್ಸ್ಟ್ ಧನುರಾಶಿ. ಧನುರಾಶಿಯಲ್ಲೂ
ಈ ಶುಕ್ರನ ಸಂಚಾರ ತುಂಬಾ ಅನುಕೂಲಕರವಾದ ಸ್ಥಿತಿಯನ್ನ ಬಲಪಡಿಸುತ್ತೆ. ಇನ್ನು ಹಣಕಾಸಿನ ಸ್ಥಿತಿಯನ್ನು ಕೂಡ ಧನುರಾಶಿಯವರಿಗೆ ಹೆಚ್ಚಾಗುತ್ತೆ. ಯಾವ್ದಾದ್ರು ದುಡ್ಡು ಬರುವಂತದಿದ್ರೆ ಅದು ಬರುತ್ತೆ. ಬರ್ದೇ ನಿಂತಿರೋ ದುಡ್ಡು ಕೂಡ ಬರುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಯಾವ್ದಾದ್ರು ಬರಲ್ಲ ಅನ್ಕೊಂಡಿರೋ ದುಡ್ಡು ಅಥವಾ ಎಲ್ಲೋ ಹೂಡಿಕೆ ಮಾಡಿ ಮರ್ತಿರುವಂತ ದುಡ್ಡು ಎಲ್ಲ ಈ ಸಮಯದಲ್ಲಿ ಬರುವಂತ ಸಮಯ ಇದಾಗಿದೆ. ಕುಟುಂಬ ಜೀವನ ಚೆನ್ನಾಗಿರುತ್ತೆ. ಮನೆಯಲ್ಲೂ ಕೂಡ ಸಂತೋಷದ ವಾತಾವರಣ ಇರುತ್ತೆ. ಇನ್ನು ನೆಕ್ಸ್ಟ್ ಮಕರ ರಾಶಿ. ಈ ಮಕರ ರಾಶಿಯಲ್ಲೇ ಶುಕ್ರ ಇರೋದ್ರಿಂದ ಈ ಮಕರ ರಾಶಿಗೆ ಬಂದಿರ್ತಾನೆ. ಇನ್ನು ಮಕರ ರಾಶಿಗೆ ಶುಕ್ರ ಬಂದಾಗ ಮಕರ ರಾಶಿಯವ್ರಿಗೆ ಕೇಳೋ ಹಾಗೆ ಇಲ್ಲ. ಶುಕ್ರ ಎಲ್ಲಿರ್ತಾನೋ ಅಲ್ಲಿ ಅವರು ತುಂಬಾ ಚೆನ್ನಾಗಿರ್ತಾರೆ. ಹಾಗಾಗಿ ಇವರು ತುಂಬಾ ಸೌಕರ್ಯವನ್ನ ಅನುಭವಿಸ್ತಾರೆ. ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯುತ್ತೆ. ಮತ್ತೆ ಹಣಕಾಸು ಕೂಡ ತುಂಬಾ ಚೆನ್ನಾಗಿ ಹೆಚ್ಚುತ್ತೆ. ಈ ರಾಶಿಯಲ್ಲಿ ಯಾವುದೇ ಕೆಲಸ ಮಾಡ್ತಾ ಇರೋರು ಈ ರಾಶಿಯವರು ಅವ್ರಿಗೆ ಈಗ ಅಭಿವೃದ್ಧಿಯನ್ನ ಕಾಣುವಂತ ಸಮಯ. ಅಂದ್ರೆ ಸಕಲ ಸೌಕರ್ಯಗಳು, ಎಲ್ಲಾ ರೀತಿ ಸೌಲಭ್ಯಗಳು, ಲಕ್ಸುರಿ ಲೈಫು ಏನಿದೆ ಅಂತ ಹೇಳ್ತೀವಿ, ಶುಕ್ರನ ದಯೆ ತುಂಬಾ ಚೆನ್ನಾಗಿ ಆಗಿ ಬಂದಿರುತ್ತೆ. ಈ ಮಕರ ರಾಶಿಯವರು ತುಂಬಾ ತುಂಬಾ ಚೆನ್ನಾಗಿ ಜೀವನ ಮಾಡುವಂತ ಸಮಯ ಇದಾಗಿರುತ್ತೆ. ಅವ್ರ ಜೀವನದಲ್ಲಿ ತುಂಬಾ ಒಳ್ಳೆ ದಿನಗಳು ಈಗ ಕೂಡ್ ಬರುತ್ತೆ. ನೆಕ್ಸ್ಟ್ ಕುಂಭರಾಶಿ. ಕುಂಭರಾಶಿಯವ್ರಿಗೆ ಶುಕ್ರ ಸಂಚಾರ ಸ್ವಲ್ಪ ಖರ್ಚು ಹೆಚ್ಚಿಸುತ್ತೆ. ಮತ್ತೆ ಹಣಕಾಸು ದೃಷ್ಟಿಯಿಂದ ಕೂಡ ಅಷ್ಟು ಅನುಕೂಲಕರವಲ್ಲ. ಅಂದ್ರೆ ಸ್ವಲ್ಪ ಹೆಚ್ಚಿನ ಖರ್ಚು ಮಾಡುವಂತ ಸಮಯ ಇದಾಗಿರುತ್ತೆ. ನೋಡ್ಕೊಂಡು ಖರ್ಚು ಮಾಡೋದು ತುಂಬಾ ಒಳ್ಳೇದು. ಯಾವ್ದಾದ್ರು ಹೊಸ ಯೋಜನೆ ಮಾಡಬೇಕು ಅಂತಿದ್ರೆ ಅಥವಾ ಯಾವ್ದಾದ್ರು ಹೊಸದಾಗಿ ಏನಾದ್ರು ಪ್ರಾರಂಭ ಮಾಡಬೇಕು ಅಂತಿದ್ರೆ ಯಾರ ಜೊತೆನೂ ಹಂಚ್ಕೊಳ್ದೇನೆ ಪ್ರಾರಂಭ ಮಾಡೋದು ತುಂಬಾ ಒಳ್ಳೇದು. ಯಾಕಂದ್ರೆ ಹೆಚ್ಚಿನ ಹಣಕಾಸು ಖರ್ಚಾಗೋದ್ರಿಂದ ಬೇರೆಯವರು ತಿನ್ನೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ನೆಕ್ಸ್ಟ್ ಲಾಸ್ಟ್ ರಾಶಿ ಮೀನರಾಶಿ. ಮೀನರಾಶಿಯವ್ರಿಗೂ ಕೂಡ ಇದು ಉತ್ತಮವಾದ ಸಮಯ ಆಗಿರುತ್ತೆ. ಹಣಕಾಸು ಚೆನ್ನಾಗಿ ಬರುತ್ತೆ. ಯಾವ್ದಾದ್ರು ಸಾಲ ಮಾಡಿದ್ರೆ ನೀವು ಅದನ್ನ ಮರುಪಾವತಿ ಮಾಡೋದಕ್ಕೂ ಕೂಡ ಇದು ತುಂಬಾ ಒಳ್ಳೆ ಸಮಯ ಆಗಿರುತ್ತೆ. ಇನ್ನು ನಿಮ್ಮ ಕುಟುಂಬ ಜೀವನ ಕೂಡ ಚೆನ್ನಾಗಿರುತ್ತೆ. ಗಂಡ ಹೆಂಡತಿನೂ ಕೂಡ ತುಂಬಾ ಚೆನ್ನಾಗಿರೋ ಜೀವನನ ನಡೆಸ್ಬೋದು ಅಂತ ಹೇಳ್ತಾರೆ. ಇದಿಷ್ಟು ಶುಕ್ರ ಮಕರ ರಾಶಿಗೆ ಇವತ್ತು ಬಂದಿದ್ದಾನೆ ಅಕ್ಟೋಬರ್ 2ನೇ ತಾರೀಕು ಬಂದಿರೋದ್ರಿಂದ 12 ರಾಶಿ ಫಲಾಫಲಗಳು ಹೇಗಿವೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಅಂದ್ರೆ ಶುಕ್ರ ಬಂದಿರೋದ್ರಿಂದ ಶುಕ್ರ ದುಡ್ಡು ಕಾಸನ್ನು ಹೆಚ್ಚಿಸೋದ್ರಿಂದ ಅದ್ರ ಬಗ್ಗೆ ಇದನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಏನು ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಜೊತೆಗೆ ನಿಮ್ಮ ರಾಶಿ ಯಾವುದು ಅನ್ನೋದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.